ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಮಾರ್ನಿಂಗ್ ರೂಟೀನ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. 2, 1. ನಾನಿವತ್ತು ತಿಂಡಿಗೆ ಬಿಸಿಬೇಳೆ ಬಾತ್ ಮತ್ತು ಪೂರಿ ಮಾಡ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಮಾಡೋಕ್ಕೆ ಅಂತ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ವೆಜಿಟೇಬಲ್ಸ್ನ ನೈಟೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಅನಿಸುತ್ತೆ. ಆದರೆ ನಾನು ನೈಟ್ ಕಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಸೊ ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನನ್ನ ಮಕ್ಕಳಿಬ್ಬರು ಸ್ಕೇಟಿಂಗ್ ಸೈಕಲ್ ಆಡ್ಕೊಬರ್ತೀನಿ ಅಂತ ರೋಡ್ಗೆ ಹೋಗಿದ್ರು. ನನ್ನ ದೊಡ್ಡ ಮಗಳು ಡೈಲಿ ಬೆಳಿಗ್ಗೆ ಎದ್ದು ಹೋಗ್ತಾಳೆ ಒಂದು ರೌಂಡ್ ಆಟ ಆಡ್ಕೊಂಬರೋಕ್ಕೆ. ನನ್ನ ಚಿಕ್ಕ ಮಗಳು ಇವತ್ತಷ್ಟೇ ಹೋಗಿದ್ದು. ಇಬ್ಬರು ರೋಡಲ್ಲಿ ಆಡ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಅವ್ರ ಪಪ್ಪ ಕರ್ಕೊಂಡು ಹೋಗಿದ್ರು. ಪೂರಿಗೆ ಅಂತ ಹಿಟ್ಟು ಕಲಸಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ನಾದ್ಬಿಟ್ಟು ಸ್ವಲ್ಪ ಉಂಡೆ ಮಾಡಿಟ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಈಸಿಯಾಗಿ ಪೂರಿ ಮಾಡ್ಕೋಬೋದು ಅಂತ. ನನ್ನ ಮಗಳಿಗೆ ಈ ಶೇಪ್ಸ್ ಪುರಿಗಳನ್ನು ನೋಡಿ ತುಂಬ ಖುಷಿಯಾಗ್ಬಿಟ್ಟಿದೆ. ಸ್ಟಾರು, ಫ್ಲವರು, ಹಾರ್ಟು ಎಲ್ಲ ಇದೆ ಅಂತ ತುಂಬ ಖುಷಿಯಾಗ್ಬಿಟ್ಟಿದೆ ಅವಳಿಗೆ. ಇವತ್ತು ನಮ್ಮಮ್ಮ ಚೀಸ್ ಬಾಲ್ ಮಾಡಿ ಇಟ್ಟಿದ್ದಾರೆ. ನಾವು ಬರೀ ಟೇಸ್ಟ್ ಮಾಡೋಣ ಅದು ಹೆಂಗಿರೋದು ಅಂತ ನೋಡಿ. ಇವಾಗ ಕಟ್ ಮಾಡೋಣ ನೋಡಿ. ಸಂಗಿ ನೋಡಿ ಚೀಸ್ ಬಾಲ್ ಅಯ್ಯೋ ಎಲ್ಲಿ ಎಲ್ಲಿ ತಿನ್ನು ತಿನ್ನು ನೋಡೋಣ. ಚಿಕ್ಕ ಚಿಕ್ಕ ತಿನ್ನು. ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಪೂರಿ ಅಮ್ಮ ಮಾಡಿದ್ದು. ಮತ್ತೊಂದ್ಸಲ ಹಿಂಗೆ ಕಟ್ ಮಾಡು. ಇಲ್ಲ ಅಲ್ಲ ನನ್ನ ಮಗಳಿವಾಗ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವಳನ್ನು ರೆಡಿ ಮಾಡಬೇಕಾದ್ರೆ ಇವಳು ಒಂದು ಕಾಲ ಮೇಲೆ ಕೂತ್ಕೊಂಡಿದ್ಲು. ಆ ಕಡೆ ಬರ್ತಿದ್ದೆ ಬೇಡ ಬೇಡ. ಅದು ಹಂಗ ಆಗತ್ತದ. ಬಿಡು. ಮಾಡ್ತೀನಿ. ನನ್ನ ಮಗಳು ರೆಡಿಯಾಗಿ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೊರಟ್ಲಿ. ಇವಾಗ ಅವ್ರ ಅಪ್ಪನೇ ಡ್ರಾಪ್ ಮಾಡ್ತಾರೆ ಅವಳಿಗೆ. ಇಲ್ಲಿ ಸೋಫಾ ಮೇಲೆ ಪಪ್ಪ ತರ್ತಾರೆ ಬಿಡು. ಪಾಪ
ಪಾಪಾ ಸತ್ತ ಸ್ಕೂಲ್ ಹೋಯ್ತಿಯಾ ಬಾಯ್ ಯಾವ ಸರಿ ನನ್ನ ಹಸ್ಬೆಂಡು ಮಗಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರುವಷ್ಟರಲ್ಲಿ ನಾನು ನನ್ನ ಚಿಕ್ಕ ಮಗಳಿಗೂ ಕೂಡ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಮಾಡಿಟ್ಟಿದ್ದೆ. ಇವಾಗ ಮನೆಗೆ ಬಂದು ಅವಳು ಕೂಡ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವಳು ಕೂಡ ಸ್ಕೂಲ್ಗೆ ಡ್ರಾಪ್ ಮಾಡಿ ಹಾಗೆ ಅವರು ಆಫೀಸ್ಗೆ ಹೋಗ್ತಾರೆ ಅಲ್ಲಿಂದಾನೆ. ಬಾಯ್ ಮಗಳೇ. ಹಾಂ ಅವರೆಲ್ಲ ಸ್ಕೂಲು ಆಫೀಸು ಅಂತ ಹೊರಟ ಮೇಲೆ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಪಾತ್ರೆಗಳಿತ್ತು, ಬೆಳಿಗ್ಗೆ ತಿಂಡಿ ತಿಂದಿದ್ದು ಹಾಗೂ ತಿಂಡಿ ಮಾಡಿದ್ದು ಕೂಡ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಹಾಗೆ ಸ್ವಲ್ಪ ಮಾರ್ಕೆಟಿಂದ ತರಕಾರಿಗಳನ್ನೂ ಕೂಡ ತಂದಿದ್ದೆ, ಅದನ್ನೆಲ್ಲ ಕೂಡ ಫ್ರಿಡ್ಜಲ್ಲಿ ನೀಟಾಗಿ ಜೋಡಿಸ್ಕೋಬೇಕಿತ್ತು. ಇದು ನೋಡಿ ನಾನೇ ಕೆನೆ ತೆಗಿತಾ ಇದ್ದೀನಿ ಮನೇಲಿ. ಸ್ವಲ್ಪ ಮನೆ ಖರ್ಚಿಗೆ ಅಂತ ತುಪ್ಪ ಮಾಡಿಕೊಡೋಲ್ಲ ಅಂತ ಕೆನೆ ತೆಗಿತಾ ಇದ್ದೀನಿ. ಈಗ ಸ್ವಲ್ಪ ತರಕಾರಿ ಎಲ್ಲ ಜೋಡಿಸ್ಕೋತಾ ಇದ್ದೀನಿ. ಫ್ರಿಡ್ಜ್ನ ಕ್ಲೀನ್ ಮಾಡಿದ್ದು ಕೆಲಸ ಎಲ್ಲ ಮುಗೀತು ಇವಾಗ. ಹಾಗೆ ಸ್ವಲ್ಪ ಬಟ್ಟೆ ಮಡ್ಚ್ಕೊಳ್ಳೋದಿತ್ತು, ಅದನ್ನೆಲ್ಲ ಮಡ್ಚ್ಕೋತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.